ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ನವೆಂಬರ್ 11ನೇ ತಾರೀಕಿನಿಂದ ಗುರು ವಕ್ರಗತಿಯಲ್ಲಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ. 2025 ನವೆಂಬರ್ 11ನೇ ತಾರೀಕಿನಿಂದ 2025 ಡಿಸೆಂಬರ್ 5ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಡಿಸೆಂಬರ್ 5ನೇ ತಾರೀಕಿನಿಂದ 2026 ಮಾರ್ಚ್ 11ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನ ಮಾಡ್ತಾ ಮತ್ತೆ ಮಾರ್ಚ್ 11ನೇ ತಾರೀಕು ನೇರ ಮಾರ್ಗಕ್ಕೆ ಬರ್ತಾ ಇದ್ದಾರೆ. ಈ ಏನು ವಕ್ರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಈ ಡ್ಯೂರೇಷನ್ ಏನಿದೆ ನವೆಂಬರ್ 11ರಿಂದ 2026 ಮಾರ್ಚ್ 11ರ ತನಕ ಈ ಕುಂಭರಾಶಿಯವರ ಈ ರಾಶಿಯವರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ ಈ ವಕ್ರಿ ಗುರುವಿನ ಸಂಚಾರದಿಂದ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, 2025 ಮೇ 14ನೇ ತಾರೀಕು ಗುರು ಇವರಿಗೆ ಅಂದ್ರೆ ಕುಂಭರಾಶಿಯವರಿಗೆ ಪಂಚಮಕ್ಕೆ ಬಂದರು. ಅರ್ಧಾಷ್ಟಮ 2 ವರ್ಷದಿಂದ ಗುರುಬಲ ಇಲ್ದೇನೆ ಸಾಕಷ್ಟು ನೋವು ಪಡ್ತಾ ಇದ್ರು. 2025 ಮೇ 14ಕ್ಕೆ ಗುರುಬಲ ಬಂತು, ಪಂಚಮ ಸ್ಥಾನಕ್ಕೆ ಗುರು ಬಂದ್ರು. ನೋಡಿ, ಇನ್ನೊಂದು ಕಿವಿ ಮಾತನ್ನ ಹೇಳ್ತೇನೆ ಮಧ್ಯದಲ್ಲಿ. ಗುರುಬಲ ಶನಿಬಲ ಎಷ್ಟೇ ನಮಗೆ ಗೋಚಾರದಲ್ಲಿ ಬಂದ್ರು ಅದಕ್ಕೆ ತಾತ್ಕಾಲಿಕ ನೆಂಟರು ಬಂದಂಗಿರುತ್ತೆ. ಆ ಸಮಯಕ್ಕೆ ಮಾತ್ರ, ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ. ನಮ್ಮ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಒಳ್ಳೆಯ ದಶಾ ನಡೀತಾ ಇದ್ರೆ, ಒಳ್ಳೆಯ ಸ್ಥಾನದಲ್ಲಿ ಗ್ರಹಗಳಿದ್ರೆ ಅಷ್ಟಕವರ್ಗ ಬಿಂದುಗಳು ತುಂಬಾ ಇಂಪಾರ್ಟೆಂಟ್. ಇದನ್ನ ಯಾರು ನೋಡೋದಿಲ್ಲ. ಪ್ಲಾನೆಟ್ ಸ್ಟ್ರೆಂತ್ ನಾವು ಚೆಕ್ ಮಾಡ್ಕೋಬೇಕು. ಆ ಪ್ಲಾನೆಟ್ ನಮಗೆ ಪೂರ್ತಿಯಾಗಿ ಒಳ್ಳೇದನ್ನ ಮಾಡ್ತಾ ಇದೆಯಾ ಅಥವಾ ಏನಾದ್ರೂ ಮಧ್ಯ ಮಧ್ಯದಲ್ಲಿ ತೊಂದರೆ ಅನುಭವಿಸ್ಬೇಕಾಗಿರುತ್ತಾ, ಭುಕ್ತಿಗೆ ಅನುಸಾರವಾಗಿ ಕೂಡ ನಾವು ನೋಡ್ಕೊಂಡ್ರೇನೆ ಅರ್ಥ ಆಗುತ್ತೆ. ಈ ಕುಂಭರಾಶಿಯಲ್ಲಿ ಲಕ್ಷಾಂಗಟ್ಲೆ ಹುಟ್ಟಿರ್ತಾರೆ. ಗುರುಬಲ ಬಂದ ತಕ್ಷಣ ಒಳ್ಳೇದಾಗ್ಬಿಟ್ಟಿದ್ಯಾ? ಇಲ್ಲ ತಾನೆ. ಪಂಚಮಕ್ಕೆ ಗುರು ಬಂದ್ರು. ಈಗ ನಿಮ್ಗೆ ಆಗ್ಲೇ 7.5 ಶನಿ ಲಾಸ್ಟ್ ಫೇಸ್ ಅಲ್ಲಿ ಇದೆ. ಆದ್ರೂ ಏನೋ ಒಂಥರ ಪಂಚಮ ಸ್ಥಾನಕ್ಕೆ ಗುರು ಬಂದ್ರು. ಮೇ 14ನೇ ತಾರೀಕು 2025 ಮೇ 14ಕ್ಕೆ ಏನೋ ಒಂಥರ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಬಂದ್ರಿ. ಸ್ವಲ್ಪ ಆರ್ಥಿಕ ವಿಚಾರದ ಸ್ವಲ್ಪ ಚೇತರಿಕೆ ಕಂಡು ಬರ್ತಾ ಬಂತು. ಸ್ವಲ್ಪ ಸಂತಾನದಿಂದ ಸ್ವಲ್ಪ ಚೇತರಿಕೆ ನೋಡ್ತಾ ಬಂದ್ರಿ. ಸ್ವಲ್ಪ ನಿಮ್ಮ ಆಲೋಚನೆ ವಿಧಾನಗಳು ಸ್ವಲ್ಪ ಪಾಸಿಟಿವ್ ಆಗಿ ಇರೋದಕ್ಕೆ ಪ್ರಯತ್ನ ಆಯಿತು. ಅಲ್ಲಿ ಈ ತರ ಸ್ವಲ್ಪ ಚೆನ್ನಾಗಿ ಇರಬೇಕಾಗಿರೋ ಪರಿಸ್ಥಿತಿಯಲ್ಲೇನೆ ಮೊನ್ನೆ 2025 18ಕ್ಕೆ ದಿಢೀರ್ ಏಕ್ದಮ್ ಅತಿಚಾರ ಮಾರ್ಗವಾಗಿ 6ನೇ ಮನೆಗೆ ಬಂದ್ಬಿಟ್ರು, ಕರ್ಕಾಟಕ ರಾಶಿಗೆ ಬಂದ್ರು. ಮತ್ತೆ ಅಲ್ಲಿಂದ ಮತ್ತೆ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು, ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಟೆನ್ಷನ್ಸ್ ಆಗಿರ್ಬೋದು, ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ವ್ಯತ್ಯಾಸಗಳು, ಅಪ್ಸ್ ಅಂಡ್ ಡೌನ್ಸ್, ಸಾಲ ಮಾಡಬೇಕಾಗಿರೋ ಪರಿಸ್ಥಿತಿ, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಮೊನ್ನೆ 2025 ಅಕ್ಟೋಬರ್ 18ರಿಂದ 6ನೇ ಮನೆಗೆ ಬಂದಾಗ ನೋಡಿ, ಪಂಚಮ ಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಚೇತರಿಕೆ ನೋಡಿದ್ರಿ. 6ನೇ ಮನೆಗೆ ಬಂದಾಗ ಸ್ವಲ್ಪ ಆಗ್ಲೇ ಚೇಂಜಸ್ ನೋಡ್ತಾ ಬಂದ್ರಿ. ಈಗ ಅದೇ 6ನೇ ಮನೆಯಲ್ಲಿ ಮತ್ತೆ ಅವರು ವಕ್ರೆ ಆಗ್ತಿದ್ದಾರೆ ನವೆಂಬರ್ 11ನೇ ತಾರೀಕು. 6ನೇ ಮನೆ ಏನ್ ಹೇಳುತ್ತೆ? ಸಾಲ, ರೋಗ, ಋಣ, ಬಾಧೆ, ಒತ್ತಡಗಳು, ಕೋರ್ಟು, ಆರೋಗ್ಯ, ಚಿಕ್ಕ ಚಿಕ್ಕ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ. ಜ್ವರ, ಕೆಮ್ಮು, ನೆಗಡಿ, ಇವೆಲ್ಲ ಚಿಕ್ಕ ಚಿಕ್ಕದಾಗಿ ಆರೋಗ್ಯ ಸಮಸ್ಯೆಗಳು 6ನೇ ಮನೆ ನೋಡ್ತೀವಿ. 8ನೇ ಮನೆ ಅಂದ್ರೆ ಆಪರೇಷನ್ ಆಗ್ತಿದ್ಯಾ, ಅದೆಲ್ಲ 8ನೇ ಮನೆ ನೋಡ್ತೀವಿ. ಈಗ 6ನೇ ಮನೆಯಲ್ಲಿ ವಕ್ರೆ ಆಗ್ತಾ ಇರೋದ್ರಿಂದ ಅಯ್ಯೋ ಸಾಲ ಮಾಡ್ಬಿಟ್ಟಿದೀವಿ, ಸಾಲ ತೀರಿಸ್ಬೇಕು, ಹೆಂಗಾದ್ರೂ ಮಾಡಿ ಸಾಲ ತೀರಿಸ್ಬೇಕು, ರೀಟ್ಯೂನ್. ಅದನ್ನ ಮತ್ತೆ ನೀವು ಸಾಲ ತೀರ್ಸೋದಕ್ಕೆ ಇಲ್ಲಿ ಮತ್ತೆ ನಿಮಗೆ ಮನಸ್ಸು ಆತುರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಲ ತೀರಿಸ್ಬೇಕು. ಕುಟುಂಬದಲ್ಲಿ ಯಾಕೆ ಹಿಂಗ ಆಗ್ತಾ ಇದೆ, ಕುಟುಂಬದಲ್ಲಿ ಯಾಕೆ ನನಗೆ ಈ ತರ ಮಾಡ್ತಾ ಇದ್ದೀರಾ, ಈ ತರ ಪ್ರಶ್ನೆಗಳು ನಿಮ್ಗೆ ಮೂಡ್ತಾ ಹೋಗುತ್ತೆ. ದೇಹದಲ್ಲಿ ಆರೋಗ್ಯದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ ಅದರಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ. ಈ ಸಮಯದಲ್ಲಿ ಸ್ವಲ್ಪ ಉದ್ಯೋಗ ವ್ಯವಹಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಎಕ್ಸಾಮ್ ನಲ್ಲಿ ಸ್ವಲ್ಪ ಹಿಂದೆ ಬೀಳ್ತಕ್ಕಂಥದ್ದು, ಇದರೆಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನೀವು. ಆಮೇಲೆ ಡಿಸೆಂಬರ್ 5ನೇ ತಾರೀಕು ಪಂಚಮಕ್ಕೆ ಹೋಗ್ತಾರೆ, ಮಿಥುನಕ್ಕೆ ಹೋಗ್ತಾರೆ. ಮತ್ತೆ ಪಂಚಮ ಸ್ಥಾನದಲ್ಲಿ ವಕ್ರೆ ಆಗ್ತಿದ್ದಾರೆ. ನೋಡಿ, ಈಗ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬರ್ಬೇಕಾಗಿರೋ ಹಣ ಆಗಿರ್ಬೋದು, ಸಾಲ ತೀರ್ಸೋದಾಗಿರ್ಬೋದು, ಇದೆಲ್ಲನೂ ಕೂಡ ಮತ್ತಮೇಲೆ ಸಂತಾನದ ಒಂದು ವಿಚಾರದಲ್ಲಿ ಆಗಿರ್ಬೋದು, ಇದರಲ್ಲಿ ತುಂಬಾ ಜಾಗ್ರತೆ ಆಗಿರ್ಬೇಕು.
ಇನ್ವೆಸ್ಟ್ಮೆಂಟ್ ಪಂಚಮ ಸ್ಥಾನ ಅಂದ್ರೆ ಏನು? ನಮ್ಮ ಬುದ್ಧಿ ಕೌಶಲ್ಯ, ನಾವು ಯಾವ ತರ ಯೋಚನೆ ಮಾಡ್ತಿದೀವಿ, ನಾವು ಕರೆಕ್ಟ್ ರೂಟಲ್ಲಿ ಯೋಚನೆ ಮಾಡಿ ಹೋಗಿ ಸಂಪಾದನೆ ಮಾಡ್ತಿದೀವಾ, ನಮ್ಮ ಮೈಂಡ್ ಯಾವ ತರ ನಮಗೆ ಪ್ರೇರೇಪಣೆ ಮಾಡ್ತಾ ಇದೆ, ಎನ್ಕರೇಜ್ ಮಾಡ್ತಾ ಇದೆ, ನಾವು ಜೂಜಾಡ್ತಿದೀವಾ, ಬೆಟ್ಟಿಂಗ್ ಆಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗ್ತಿದೀವಾ, ಹಣ ಕಳ್ಕೊಂತಾ ಇದೀವಾ, ಇದೆಲ್ಲ ಪಂಚಮ ಸ್ಥಾನ. ಸಂತಾನದೊಂದು ಸ್ಥಾನವನ್ನು ಪಂಚಮ ಸ್ಥಾನ ಅಂತ ಕರಿತೀವಿ. ಮತ್ತೆ ಈ ಸಮಯದಲ್ಲಿ ಪಂಚಮ ಸ್ಥಾನ ಅಂದ್ರೆ ಒಂದು ಐಡೆಂಟಿಟಿ, ಒಂದು ರೆಕಾಗ್ನೈಸೇಷನ್, ನಿಮಗೆ ಅಂತ ಒಂದು ಗುರುತು, ನೀವು ಮಾಡೋ ಕೆಲಸಕ್ಕೆ ಒಂದು ರೆಕಾಗ್ನೈಸೇಷನ್ ಕೂಡ ಈ ಪಂಚಮ ಸ್ಥಾನದಿಂದಲೇ ನಾವು ನೋಡ್ತೀವಿ. ಅಂತಹ ಪಂಚಮಕ್ಕೆ ಗುರು ಬಂದು ಒಕ್ಕರೆ ಆಗ್ತಾ ಇದ್ದಾರೆ ಅಂದ್ರೆ ನೋಡಿ, ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಬಿಸ್ನೆಸ್ ವಿಸ್ತರಣೆ ಮಾಡಬೇಕು, ವ್ಯಾಪಾರ ವಿಸ್ತರಣೆ ಮಾಡಬೇಕು, ನೋಡ್ಕೋಬೇಕು ಈ ಸಲ. ಯಾಕೆಂದ್ರೆ ಪಂಚಮಕ್ಕೆ ಬಂದು ಒಕ್ಕರೆ ಆಗ್ತಿದ್ದಾರೆ. ಆಲೋಚನೆ ವಿಧಾನ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸಾಲ ಬಾಧೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಮುಂದೆ ಮೇ ತಿಂಗಳ ನಂತರ 6ನೇ ಮನೆಗೆ ಹೋಗ್ತಾರೆ, ಸಾಲ ಮನೆಗೆ ಹೋಗ್ಬಿಡ್ತಾರೆ ಅವರು. ಸಾಲ ತೀರಿಸಬೇಕಾಗಿರೋದು ನೀವೇ. ಸ್ವಲ್ಪ ಯೋಚನೆ ಮಾಡಬೇಕು. ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಎಚ್ಚರಿಕೆ. ಸಂತಾನದಿಂದ ಜಾಸ್ತಿ ದುಡ್ಡು ಖರ್ಚಾಗೋದು, ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು, ಆನ್ಲೈನ್ ಈ ಬೆಟ್ಟಿಂಗ್ ಆಗಿರ್ಬೋದು, ಏನಾದ್ರು ಕ್ಲಿಕ್ ಮಾಡಿ ದುಡ್ಡು ಕಳ್ಕೊಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನಿಮಗೆ ಅರಿವಿಲ್ಲದಂತೆಯೇ ನೀವು ಸ್ವಲ್ಪ ತಪ್ಪುಗಳನ್ನ ಮಾಡುವ ಸಾಧ್ಯತೆ ಇರುತ್ತೆ. ಇಲ್ಲಿ ಪಂಚಮ ಸ್ಥಾನದಲ್ಲಿ ಒಕ್ಕರೆ ಆದಾಗ ಜಾಗೃತಿಯಾಗಿರ್ಬೇಕು. ಇಲ್ಲ ಅಂದ್ರೆ ನಷ್ಟಗಳನ್ನ ನೀವು ಅನುಭವಿಸುವ ಸಾಧ್ಯತೆ ಇರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ತುಂಬಾ ಚೆನ್ನಾಗಿದ್ರೆ ಏನಂತದನ್ನು ಆಗೋದಿಲ್ಲ. ಆಮೇಲೆ ಗುರು ಪಂಚಮ ಸ್ಥಾನದಲ್ಲಿ ಎಷ್ಟು ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಜನ್ಮ ಜಾತಕದಲ್ಲಿ, ಅದನ್ನ ನೋಡ್ಕೋಬೇಕು. ಆಗ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡಿ ಕೈ ಬಿಟ್ಬಿಡ್ತಾರೆ ಕೆಲವರು. ಅದಕ್ಕೆ ಕುಂಭರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ಫಲಿತಾಂಶ ಇರೋದಿಲ್ಲ ಅಂತ ಹೇಳ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಂಚಮಕ್ಕೆ ಬಂದು ಗುರು ವಕ್ರೆ ಆಗ್ತಿದ್ರೆ ಸ್ವಲ್ಪ ಜಾಗೃತಿಯಾಗಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಜಾಗೃತಿಯಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್ ವಿಚಾರದಲ್ಲಿ ಅವ್ರ ಮಾತನ್ನ ಕೇಳಬೇಡಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಆಮೇಲೆ ಮದುವೆ ಸೆಟ್ ಆಗೋ ವಿಚಾರದಲ್ಲಿ, ಮದುವೆ ನೋಡೋ ವಿಚಾರದಲ್ಲಿ ಆತುರತೆ ಬೇಡ, ಸ್ವಲ್ಪ ನೋಡ್ಕೊಂಡು ಮುಂದುವರಿರಿ. ಈ ಕುಂಭರಾಶಿಯವರು ತಪ್ಪದೆ ನೋಡಿ, ಕಡಲೆಕಾಳು ಬರುತ್ತೆ, ನೆನೆ ಹಾಕಿ ಒಂದಿನ ಪೂರ್ತಿ ಮೆತ್ತಗಾದ್ಮೇಲೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡು ಎತ್ತುಗಳು ಇರ್ತಾವೆ ನೋಡಿ, ಸ್ವಲ್ಪ ಇಷ್ಟಿಷ್ಟೇ ಕೊಡಿ, ಜಾಸ್ತಿ ಹೊಟ್ಟೆನೋ ಬಂದ್ಬಿಡುತ್ತೆ. ಮತ್ತೆ ಸ್ವಲ್ಪ ತಿನ್ನಿಸ್ತಾ ಬನ್ನಿ. ದತ್ತಾತ್ರೇಯ ಅಥವಾ ದಕ್ಷಿಣಾಮೂರ್ತಿ ಅಥವಾ ಈಶ್ವರನಿಗೆ ರುದ್ರಾಭಿಷೇಕಗಳನ್ನ ಮಾಡಿಸ್ತಾ ಬನ್ನಿ. ಮೃತ್ಯುಂಜಯ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಎಷ್ಟು ಮೃತ್ಯುಂಜಯ ಮಂತ್ರ ಓದ್ತಿರೋ ಅಷ್ಟು ನಿಮಗೆ ಪಾಸಿಟಿವ್ ಎನ್ವೈರನ್ಮೆಂಟ್ ಸಿಗ್ತಾ ಹೋಗುತ್ತೆ. ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.